ಶ್ರೀಯುತ ಕೆ.ವಿ. ಜಯರಾಮ್ ಸಾಗರದ ಶಾರದಾಂಬ ದೇವಸ್ಥಾನದ ಹಾಲಿ ಅಧ್ಯಕ್ಷರು ಅವರು, ಹಾಗೂ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಅನೇಕ ಕೆಲಸವನ್ನು ಅವರು ಮಾಡ್ತಾ ಇರುವಂಥದ್ದು. ಶೃಂಗೇರಿ ಪೀಠಕ್ಕೆ ಅವರು ಹಾಗೂ ಸಮಾಜ ಅತ್ಯಂತ ಶ್ರದ್ಧಾಭಕ್ತಿಯಿಂದ ನೆಟ್ಟುವಂಥ ಸಮಾಜ. ಅವರು ಸಹ ಈ ಸಂದರ್ಭದಲ್ಲಿ ನಾವು ಶಾರದಾ ಪ್ರಸಾದವನ್ನು ನೀಡ್ತಾ ಇದ್ದೇವೆ. ಹಾಗೆ ಆ ಕಾರ್ಯಕ್ರಮದಲ್ಲಿ ಶಿಮೂಲ್ ಅಧ್ಯಕ್ಷರಾದಂತಹ ವಿದ್ಯಾಧರ್ ಅವರು ಮುಖ್ಯ ಅಭ್ಯಾಗತರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರ ನಂತರ ಇದೇ ಬರುವ ಅಕ್ಟೋಬರ್ 3ನೇ ತಾರೀಕಿನಿಂದ 12ನೇ ತಾರೀಕಿನವರೆಗೆ ಸಾಗರದ ಶ್ರೀ ಶೃಂಗೇರಿ ಶಿಖರ ಮಠದಲ್ಲಿ ಪ್ರತಿ ವರ್ಷದಂತೆ ನವರಾತ್ರಿ ಉತ್ಸವ ಸಂಪನ್ನಗೊಳ್ಳಲಿದೆ. ಜಗದ್ಗುರುಳ ಪರಮ ಪೂಜ್ಯ ಜಗದ್ಗುರುಳಾದ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರು ಹಾಗೂ ಅವರ ಕನಕಮಲ ಸಂಜಾತರಾದ ಜಗದ್ಗುರು ಶ್ರೀ ಶ್ರೀ ವಿಶೇಖರ ಭಾರತಿ ಮಹಾಸ್ವಾಮಿಗಳವರ ಪೂರ್ಣಾಶೀರ್ವಾದದೊಂದಿಗೆ ಈ ಕಾರ್ಯಕ್ರಮ ಸಂಪನ್ನ ಆಗ್ತಾ ಇದೆ. 9 ದಿವಸಗಳ ಈ ಕಾರ್ಯಕ್ರಮದಲ್ಲಿ ಪ್ರತಿ ದಿವಸ ವಿವಿಧ ಹೋಮಗಳು ಇರುತ್ತದೆ. ತದನಂತರ 12 ಗಂಟೆಗೆ ಪೂರ್ಣಾಹುತಿ ಆಗುತ್ತದೆ. ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಇರ್ತದೆ. 5ನೇ ತಾರೀಕಿನಂದು ನಾವು ಪ್ರತಿ ವರ್ಷ 2 ಜನಕ್ಕೋ 3 ಜನಕ್ಕೋ ಶಾರದಾ ಪ್ರಸಾದನ ಅಂತ ಹೇಳುವಂಥ ಒಂದು ಪುರಸ್ಕಾರವನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಅನೇಕ ವರ್ಷಗಳಲ್ಲಿ ನಾವು ಮಾಡ್ತಾ ಬಂದಿದ್ದೇವೆ. ಅದು 5ನೇ ತಾರೀಕಿನ ದಿವಸ ಆ ಕಾರ್ಯಕ್ರಮ ಇರ್ತದೆ. ಆ ಕಾರ್ಯಕ್ರಮದಲ್ಲಿ 2 ಜನರನ್ನು ನಾವು ಈ ಸರಿ ನಾವು ಗುರುತಿಸಿದ್ದೇವೆ. ಒಂದು ಶಶಿಕಲಾ ಮೂರ್ತಿ ಅಂತೇಳಿ, ಮೂಲತಃ ಅವರು ಸಾಗರದವರೇ, ಈಗ ಅವರು ಬೆಂಗಳೂರು ವಾಸಿಯಾಗಿದ್ದಾರೆ. ಒಂದು ಅದ್ವಿತೀಯವಾದಂತಹ ಸಾಧನೆಯನ್ನ ಮಾಡುವಂಥದ್ದು. ತಮ್ಮ 60ನೇ ವರ್ಷದ ನಂತರ ಅವರು ಈ ಬ್ರೈಲ್ ಲಿಪಿಯನ್ನ ಕನ್ನಡದಿಂದ ಬ್ರೈಲ್ ಲಿಪಿಗೆ ತರ್ಜುಮೆಯನ್ನ ಮಾಡುವಂತಹ ಕೆಲಸವನ್ನು ಅವರು ಮಾಡ್ತಾರೆ. ಅನೇಕ ಈ ರೀತಿಯ ಅಂಧರ ಶಾಲೆಗಳಿಗೆ ಅವರು ಒಬ್ಬ ರಿಸೋರ್ಸಲ್ ಪರ್ಸನ್ ಆಗಿ ಇವತ್ತು ಇದಾಗಿದ್ದಾರೆ. ಅವ್ರನ್ನ ಕರೆದು ಅವರಿಗೆ ಶಾರದೆ ಕೆಲಸವನ್ನೇ ಅವರು ಮಾಡ್ತಾರೆ. ಅವರು ಈ ಸರಿ ಶಾರದಾ ಪುರಸ್ಕಾರ ಗಮಕ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ ಇರುತ್ತದೆ. 9ನೇ ತಾರೀಕಿನಂದು ಪಬ್ಲಿಕ್ ಟಿವಿ ಖ್ಯಾತಿಯ ಅಲ್ಲಿ ಜ್ಯೋತಿಷಿಗಳಾಗಿ ಅಥವಾ ಅನೇಕ ಧಾರ್ಮಿಕ ವಿಚಾರಗಳಿಗೆ ಅತ್ಯುತ್ತಮವಾದ ಒಂದು ಸಾವಿರಾರು ಉಪನ್ಯಾಸವನ್ನ ಪಬ್ಲಿಕ್ ಟಿವಿಯಲ್ಲಿ ನೀಡಿರುವಂಥ ವಿದ್ವಾನ್ ಡಾಕ್ಟರ್ ಕಮಲಾಕರ್ ಭಟ್ ಅವರು ಶೃಂಗೇರಿಯ ಗುರು ಮಠದ ಪರಂಪರೆಯ ಬಗ್ಗೆ ಅವರು ಉಪನ್ಯಾಸವನ್ನ ನೀಡ್ತಾ ಇದ್ದಾರೆ. ಹಾಗೂ ಸ್ವಾಮಿಗಳವರ ಇದು ಸನ್ಯಾಸ ಸ್ವೀಕಾರ ಮಾಡಿ 50ನೇ ವರ್ಷ ಸುವರ್ಣ ಸಂಭ್ರಮದಲ್ಲಿ ನಾವು ಅವರ ಒಂದು ಇದರಲ್ಲಿ ನಾವು ಇದ್ದೇವೆ. ಆ ಒಂದು ಇದರಲ್ಲಿ ಅನೇಕ ಕಾರ್ಯಕ್ರಮಗಳು ಇವತ್ತು ಕೇವಲ ಸಾಗರ ಅಂತ ಹೇಳಲ್ಲ, ಈ ದೇಶಾದ್ಯಂತ ಅನೇಕ ರೀತಿಯ ಸಮಾಜಮುಖಿಯಾದಂಥ ಕೆಲಸಗಳು ಸಹ ನಡೀತಾ ಇದೆ. ಅದು ಬ್ಲಡ್ ಡೊನೇಷನ್ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಇರ್ಬೋದು, ಅಥವಾ ದೀರ್ಘಲಿಪಿಗೆ ಏನಾದರೂ ಒಂದು ಸಹಾಯ ಮಾಡುವಂಥದ್ದು. ಈ ರೀತಿ ಸಮಾಜ ಮಠ ಸಮಾಜದ ಜೊತೆಗೆ ಇನ್ನೂ ಹೆಚ್ಚಿನ ಪ್ರತಿಸ್ಪಂದನೆಯನ್ನ ಕೊಡಬೇಕು ಅಂತ ಹೇಳುವ ದೃಷ್ಟಿಯಿಂದ ಇವತ್ತು ಶೃಂಗೇರಿ ಮಠ ಕಾರ್ಯೋನ್ಮುಖವಾಗಿ ನಿಂತಿರುವಂತಹ ಸಂಘಟನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. 25ನೇ ವರ್ಷದ ಅಂಗವಾಗಿ ಪ್ರತಿ ತಿಂಗಳು ಒಂದೊಂದು ಕಾರ್ಯಕ್ರಮವನ್ನು ನಮ್ಮ ಮಠದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಸಂಗೀತದ ಕಾರ್ಯಕ್ರಮಗಳು ಸಹ ಇರ್ತದೆ, ಭಗವದ್ಗೀತೆ ಪಠಣ ಇರ್ತದೆ. ಈ ಅನೇಕ ಕಾರ್ಯಕ್ರಮಗಳನ್ನು ಸಾಗರ ಶೃಂಗೇರಿ ಶಿಖರ ಮಠದಲ್ಲಿ ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ. ಬಹಳ ವಿಶೇಷ ಅಂದರೆ ಇದು 25ನೇ ವರ್ಷ ಸಾಗರ ಶೃಂಗೇರಿ ಶಂಕರ ಮಠ ಪ್ರಾರಂಭವಾಗಿದೆ. ಇದು 25ನೇ ವರ್ಷಕ್ಕೆ ನಾವು ಪದಾರ್ಪಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಈ ವರ್ಷದಲ್ಲಿ ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಮುಂದೂ ಸಹ ಅನೇಕ ಕಾರ್ಯಕ್ರಮಗಳು ನಾವು ಮಾಡ್ತಾ ಇದ್ದೇವೆ. ಶಂಕರ ಮಠ ಅಂದರೆ ಕೇವಲ ಇದೊಂದು ಧಾರ್ಮಿಕ ಕೇಂದ್ರದ ಅನೇಕ ರೀತಿಯ ಸಾಮಾಜಿಕ ಇರ್ಬೋದು, ಶೈಕ್ಷಣಿಕ ಇರ್ಬೋದು, ಈ ರೀತಿ ಒಂದು ಮಠ ಎಲ್ಲ ಯುವಕರು
ರೂಪುವಂಥದ್ದಾಗಬೇಕು ಅನ್ನುವಂಥ ಉದ್ದೇಶದಿಂದ ಅದು ಎಲ್ಲರ ಒಂದು ಶ್ರದ್ಧಾ ಕೇಂದ್ರ ಆಗಬೇಕು ಅಂತ ಹೇಳೋ ದೃಷ್ಟಿಯಿಂದ ನಾವು ಎಲ್ಲ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಜಗದ್ಗುರುಳ ಒಂದು ಪರಿಪೂರ್ಣವಾದ ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಪತ್ರಿಕೆಯವರು ಹೆಚ್ಚಿನ ಪ್ರಚಾರವನ್ನು ಕೊಡುವುದರ ಮುಖಾಂತರ ಹಾಗೂ ನಿಮ್ಮಲ್ಲಿ ಈ ಸಂದರ್ಭದಲ್ಲಿ ಇನ್ನೊಂದು